ಓಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾತ್ಯಾದಿ ವರದೇಶವರಪ್ರದಂ. ಯಾವ್ದಾಯ್ತು ಈಗ? ಕೊನೆಗೆ ಬಂದಿದೆ. ಧ್ಯಾಯೇತಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿನಂ. ಧ್ಯಾಯೇತಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ. ಆಚಾರ್ಯರು ಏನ್ ಮಾಡಿದ್ರು, ನಾನು ರಾಮದೇವರ ಅವಲೋಕನವನ್ನು ಸ್ಮರಣೆ ಮಾಡ್ಕೋತೀನಿ ಅಂತ ಹೇಳಿದ್ರಿಂದ ಅವ್ರೇನು ಅಂತ ಆಯ್ತು ಅಲ್ಲಿಗೆ ರಾಮಾಯಣಕಾದಿದ್ದವರು ಹನುಮಂತ ಅಂತ ಸ್ಪಷ್ಟ ಅರ್ಥ ಆಗುತ್ತೆ. ಅವ್ರು ಸ್ವಲ್ಪ ಹೇಳ್ಕೊಂಡು ಕೆಲವರು ಆರೋಪ ಮಾಡೋದು, ನಮ್ಮಲ್ಲಿ ಜಗಳಗಳು ಭಾರಿ ಜಾಸ್ತಿ, ಸುಮ್ಮನೆ ಗಲಾಟೆ ಮಾಡ್ತಿರ್ತಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಈ ಮೊದಲನೇ 2 ಶ್ಲೋಕಕ್ಕೆ ಬಿಟ್ಟುಬಿಟ್ರೆ, 2 ಸ್ತೋತ್ರಕ್ಕೆ ಬಿಟ್ರೆ ಪ್ರತಿ ಸ್ತೋತ್ರಕ್ಕೆ ಆಚಾರ ತಮ್ಮ ಹೆಸರು ಹೇಳ್ತಾರೆ. ಆನಂದ ತೀರ್ಥ ಮುನಿಯ ಪೂರ್ಣ ಪ್ರಜ್ಞೆ ಎಲ್ಲ ಹೇಳ್ತಾ ಹೋಗ್ತಾರೆ. ಕೊನೆಗೆ ಆನಂದ ತೀರ್ಥ ಪರ ಇದು 2ಕ್ಕೆ ಮಾತ್ರ ಹೇಳಿಲ್ಲ. ನಮ್ಮಲ್ಲಿ ಮತ್ತೆ ಗಲಾಟೆ, ಆಚಾರ ಬರೆದಿತ್ತು ಅಂತ ಹೇಗೆ ಹೇಳೋದು? ನಮಗೆ ಇಂಥ ಗಲಾಟೆಗಳಿಂದ ಟೈಮ್ ಹೋಗ್ತದೆ. ಆಚಾರ್ಯ ಹೇಳಿದ್ದಾರೆ ಇಲ್ಲಿ ಏನಂತ, ನೆನೆಸ್ಕೊತೀನಿ ರಾಮದೇವರನ್ನ ಅಂತ ಹೇಳಿದಾಗ ಹನುಮಂತ ತಾನು ಅಂತ ಹೇಳಿದಾಗ ಆಗ್ಲಿಲ್ವಾ? ಅಂದ್ರೆ ಎಷ್ಟು ಸ್ಪಷ್ಟ ಇದೆ, ಸೂಚ್ಯವಾಗಿ ಹೇಳಿದ್ದಾರೆ. ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಈ ಅರ್ಥದಲ್ಲಿ ಬಹಳ ಪೇಜ್ ಉದಾಹರಣೆಗೆ ಯೋಚನೆ ಮಾಡಿ. ಒಂದು ಪುಸ್ತಕ ಇದೆ, ಆ ಥರ ಹೆಸರು ಮೊದಲೇ ಪೇಜಲ್ಲಿ ಬರೆದಿರ್ತಾರೆ. ಪ್ರತಿ ಪೇಜಲ್ಲಿ ಇಲ್ಲ ಅಂದ್ರೆ ಈ ಪೇಜ್ ಅವ್ರು ಬರೆದಂತ ಏನು ಗ್ಯಾರಂಟಿ? ಏನ್ ಮಾಡ್ಬೇಕಾಗ ಎಲ್ಲ ಪುಸ್ತಕರು ಆತರ್ಷಿ ಬಿಡಲಿ ಅಂತ ಆಗ್ಬಿಡುತ್ತೆ. ಮೊದಲನೇ ಪೇಜ್ ಅವ್ರು ಬರೆದಿದ್ದಾರೆ ಅಷ್ಟೇ, ಮುಂದಿನ ಪೇಜ್ಗೆ ಹಾಕಿಲ್ವಲ್ಲ. ಇಂಥ ವಿಚಾರ ಮಾಡೋ ಜನ ಇದ್ರೆ ಬರೀ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿ ಏನ್ ಮಾಡ್ಬಿಡ್ತಾರೆ ಕನ್ಫ್ಯೂಷನ್ನ. ಈ ಮೊದಲೇ ಓದೋದಿಲ್ಲ, ಪೂರ್ತಿ ಓದತ್ತೆ ಮಾಡ್ಬಿಡ್ತಾರೆ. ಗಲಾಟೆ ಮುಗಿಯವರಿನ ಓದೋದಿಲ್ಲ. ಸ್ಪಷ್ಟವಾಗಿ ಎಷ್ಟು ಸ್ಪಷ್ಟ ಹೇಳಿದ್ದಾರೆ. ಸ್ಮರಾಮಿ, ನಿಮ್ಗೆ ನೆನಪು ನನಗಾಯ್ತು ಅಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಮೊದಲು ನೋಡಿದವರು ಆಗಿರಲೇಬೇಕು, ಅದು ನೆನಪಾಗೋ ಸಾಧ್ಯತೆನೇ ಇಲ್ಲ. ಮುಂದೆ ಹೇಳ್ತಾರೆ, ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನ. ಅನುರಾಗ ಪೂರ್ಣವಾದ ಪರಮಾತ್ಮನ ಅವಲೋಕನವನ್ನು ನಾನೀಗ ಜ್ಞಾಪಕ ಮಾಡ್ಕೊಳ್ತಾ ಇದ್ದೇನೆ. ಮಾತಿನಲ್ಲಿ ರಾಮಾಯಣಕಲ್ಲಿ ಇದ್ದೆ ಅಂತ ಆಗ್ಲಿಲ್ಲ. ಸಾಧುರಾಗ ಅವಲೋಕನಂ, ಅತ್ಯಂತ ಪ್ರೀತಿ ಅವಲೋಕನ ಇದ್ದಿದ್ದು ಹನುಮಂತನ ಮೇಲೆ ಮಾತ್ರ, ಬೇರೆ ಮೇಲೆ ಇರಲಿಲ್ಲ. ಆದ್ರಿಂದ ಹನುಮಾನ್ ಅಂತಾನೆ ಅರ್ಥ, ಬೇರೆ ಅರ್ಥ ಮಾಡಕ್ ಬರೋದು. ತುಂಬಾ ಬೇಕಾದವ್ರು ಅಂತ ಕರೆದಾಗ ಯಾರ್ಯಾರ ತೊಗೊಳಕ್ ಬರಲ್ಲ. ಅದೇ ಹೇಳ್ತೀವಿ, ದೇವರನ್ನ ನಾವು ಶ್ಲೋಕ ಹೇಳ್ತೇವೆ ಅಷ್ಟೇ. ಆಕ್ಚುಲಿ ದೇವರನ್ನ ಆ ರೂಪದೊಳಗೆ ಈ ರೂಪ ನೋಡ್ತಾ ಇರಿ, ಎಲ್ಲಾ ರೂಪನ್ನು ನೋಡ. ಅದಕ್ಕೆ ಹೇಳಿದ್ರು. ಮುಂದೆ ಇದೆಲ್ಲ ಆಪಾದ ಮೌಲ್ಯ ಪರ್ಯಂತ ವರ್ಣನೆ. ಸಾಮಾನ್ಯವಾಗಿದ್ದೆ ಯಾವ ಆಫೀಸರ್ ಕೂಡ ಆಪಾದ ಮೌಲ್ಯ ವರ್ಣನೆ ಮಾಡೋದಿಲ್ಲ. ಯಾರನ್ನು ವರ್ಣನೆ ಮಾಡೋ ಅಭ್ಯಾಸ ಇಲ್ಲ. ಯಾತಕ್ಕೆ ಅಂದ್ರೆ ನಮಗದು ಮುಖ್ಯ ಅಲ್ಲ. ಕೃತಿ ಆಕೃತಿ ಒಂದೇ ಆಗಿರ್ಬೇಕು ಅಂತಿಲ್ಲ. ದೇವರ ಬಗ್ಗೆ ಹಾಗಲ್ಲ. ಏನ್ ಮಾಡ್ತಾರೆ, ಸಮಗ್ರ ಆಗಿರ್ಬೇಕು. ದೇವರ ಪ್ರತಿಭಾಗವು ವಂದ್ಯ. ಈ ನಮ್ಗೆ ಅರ್ಥ ಆಗುತ್ತೆ. ವಂದ್ಯಂ ಶಬ್ದಕ್ಕೆ ಹೊಸ ಅರ್ಥ ಆಯ್ತು. ಏನರ್ಥ? ಬರೀ ಇದಲ್ಲ, ಆತನ ಕಾಲು ವಂದ್ಯ, ಕೈ ವಂದ್ಯ, ಪಾದ ವಂದ್ಯ, ಸ್ವರೂಪ ವಂದ್ಯ, ನೋಟ ವಂದ್ಯ, ಪ್ರತಿಯೊಂದು ವಂದ್ಯ. ಹುಡುದವರಿಗೆಲ್ಲ ಹೇಳ್ತಾರ ಮಾತನ್ನ. ನಿಮ್ಮ ಉದರ ವಂದ್ಯ ಅಂತ ಹೇಳ್ತಾರ ಹೋಗಿ, ನಿಮ್ಮ ಮೊಳಕಾಲು ವಂದ್ಯ ಅಂತ ಹೇಳ್ತಾರ, ನಿಮ್ಮ ಕಂಠ ವಂದ್ಯ ಅಂತ ಹೇಳ್ತಾರ? ಇಲ್ಲ. ಯಾವ್ದು ಹೇಳ್ತಾರೆ? ವ್ಯಕ್ತಿತ್ವ ಅಷ್ಟೇ ವಂದ್ಯ, ಬೇರೆ ಏನು. ಅವ್ರ ಆಫೀಸ್ ಪೋಸ್ಟ್ ಅಲ್ಲಿ ಇದ್ದಾರೆ, ಪೊಲೀಸ್ ಗ್ರೇಟ್ ಅಷ್ಟೇ, ಮತ್ತೇನು ಮಾತಾಡಕ್ ಹೋಗೋದಿಲ್ಲ. ಉಳಿದಿಗೆ ಬೇಕು ಇಲ್ಲ ಬೇರೆಯವ್ರು. ಇದು ಹಾಗಲ್ಲ. ದೇವರು ಅಂತ ಕರೆದಾಗ ಪರ್ಫೆಕ್ಷನ್ ಎಷ್ಟಿರ್ಬೇಕು ಅಂದ್ರೆ ಆಪಾದ ಮೌಲ್ಯ ಪರ್ಯಂತ ವಂದ್ಯಂ ಅಂತ ಅರ್ಥ. ಆಪಾದ ಮೌಲ್ಯ ಪರ್ಯಂತ ವಂದ್ಯಂ. ಒಳ್ಳೆ ಡಾಕ್ಟರ್ ಆದ್ರೆ ಅವ್ನು ಎಷ್ಟು ಐಟಿಗೆ ಇಟ್ರು ಏನು ಕನ್ಸಲ್ಲ. ಅವರು ಸರಿಯಾಗಿ ಔಷಧಿ ಕೊಡ್ತಾರೆ ಅಂದ್ರೆ ಡಾಕ್ಟರ್ ಅಂದ್ಬಿಡ್ತೇವೆ ಅಷ್ಟೇ. ಎಲ್ಲ ಕಡೆ ಇರ್ಬೇಕಾಗಿಲ್ಲ. ದೇವ್ರು ಹಾಗಲ್ಲ. ಅವನು ಆ ರೋಗಿ ಆಗಿದ್ರು ನಮ್ಗೆ ಯೋಚನೆ ಇಲ್ಲ, ನಮ್ಮ ರೋಗ ವಾಸಿ ಮಾಡಿದ್ರೆ ಆಯ್ತು. ದೇವ್ರು ಹಾಗಲ್ಲ. ದೇವ್ರನ್ನ ಯಾವ ರೀತಿ ನೋಡ್ಬೇಕು ನಾವೀಗ? ಒಂದು ಕಡೆ ಒಂದೇ ದೋಷ ಹೋದಂಥದ್ದು, ನಿರ್ದೋಷತ್ತ ಹೊರಟೋಯ್ತು. ಭಾರಿ ದೊಡ್ಡ ಆಫೀಸರ್ ಸ್ವಲ್ಪ ಎಡಬಟ್ಟು ಅಂತ ತಕ್ಷಣ ಏನಾಯ್ತು ಅಲ್ಲಿಗೆ? ದೋಷ ಬಂತು. ದೇವರ ಪ್ರತಿಯೊಂದು ಅಂಗನೂ ವಂದ್ಯ. ಪ್ರತಿಯೊಂದು ಅಂಗ ವಂದನೆ ಮಾಡಿದ ಮೇಲೆ ನಿರಾಕಾರಣ ಸಾಕಾರಣ ಸಾಕಾರ ಆಗಿರ್ಲೇಬೇಕು. ಆ ದೃಷ್ಟಿಯಿಂದ ಸಾಕಾರತ್ವವನ್ನ ವಿಶೇಷವಾಗಿ ಹೇಳ್ತಾ ಪ್ರತ್ಯಂಗ ವಂದ್ಯತ್ವ ರೂಪ ವಿಶೇಷ ಗೊತ್ತಾಯ್ತಾ? ಅಂಗ ಪ್ರತ್ಯಂಗ ರೂಪ ಪ್ರತ್ಯಂಗ ವಂದ್ಯತ್ವ ರೂಪ ವಿಶೇಷ. ಅಂಗ ಪ್ರತ್ಯಂಗ ಹೋಗಿ ಕೇಶವಂದ್ಯ, ಪರಮಾತ್ಮನ ಕೂದಲು, ಕೃಷ್ಣಕೇಶ ಶುಕ್ಲಕೇಶ. ಪರಮಾತ್ಮನ ನಖ ವಂದ್ಯ, ನಖಸ್ತುತಿ ಕಂಡವ್ರಿಗೆ ಮಾಡ್ತಾರ, ನಖಸ್ತುತಿ ಮಾಡ್ತಾರೆ. ಪರಮಾತ್ಮನ ನಖ ಎಷ್ಟು ಗೊತ್ತಾ? ಪೂರ್ತಿ ಪರಮಾತ್ಮನೇ ಬರ್ತದೆ, ಸ್ವಲ್ಪ ಅಲ್ಲ, ಪೂರ್ತಿ ಪರಮಾತ್ಮ. ಈ ರೀತಿ ಕಾನ್ಸೆಪ್ಟ್ ಗಾರ್ಡನ್ ಯಾರು ಯೋಚನೆ ಮಾಡಿರ್ಲಿಲ್ಲ. ದೇವ್ರು ಹೀಗಿರ್ಬೇಕು. ಅದಕ್ಕೆ ಉಳಿದವರು ದೇವ್ರ ಒಪ್ಪದಿಲ್ಲ ಅಂದ್ರೆ ಸರಿ ಅದು. ಯಾಕಂದ್ರೆ ನಾವು ಹೇಳೋ ದೇವರೆಲ್ಲ ಎಂಥ ದೇವರು ಅಂತ ಕೇಳಿದ್ರೆ ಫುಲ್ ಲಿಮಿಟೇಷನ್ ಇರೋ ದೇವರುಗಳು. ಆದ್ರಿಂದ ತಮಾಷೆ ಆಗ್ಬಿಡೋದು. ಅಜಾಯ ಜನ ಎರಡನೇದೀಗ ಕೊನೆಯದು. ಧ್ಯಾಯೇದಜಸ್ರ ಮೀಶಸ್ಯ
ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿತಂ. ಪರಮಾತ್ಮನ ಯಾವ ಧ್ಯಾನ ಮಾಡ್ಬೇಕು ನಾವೀಗ? ಭ್ರೂಭಂಗ, ಭ್ರೂ ವಿಲಾಸ, ಹುಬ್ಬಿನ ನೋಟ, ಅದನ್ನ ನಾವು ನೆನೆಸ್ಕೋತೇನೆ ಅಂತ ಹೇಳ್ತಾರೆ. ಏನ್ ನೆನೆಸ್ಕೋತೇವೆ? ಎಷ್ಟು ಶಕ್ತಿ ಇದೆ ಗೊತ್ತಾ ಪರಮಾತ್ಮನ ಭ್ರೂಭಂಗಕ್ಕೆ? ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿ, ಬ್ರಹ್ಮಾದಿ ಪದವಿಗಳನ್ನ ಕೊಡ್ತಾ ಅಂತ ಶಕ್ತಿ ಇದೆ. ಸಂಬಂಧಪಟ್ಟ ಆಫೀಸಲ್ಲಿ ನೋಡ್ದ ಅಂದ್ರೆ ಅಪ್ರೂವ್ ಆಯ್ತು ಅಂತ ಅರ್ಥ, ಹೀರ್ ಹೊಡೆದ್ರೆ ಹೋಯ್ತು ಅಂತ ಅರ್ಥ. ಮಾತೆ ನೋಟದಲ್ಲಿ ಏನ್ ಕಾಣಿಸುತ್ತೆ ನಮಗೆ? ಮನಸ್ಸು ಅರ್ಥ ಆಗಿದೆ. ನೋಟದ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಆದ್ರೆ 5,000 ಇಂಡೆಕ್ಸ್ ಆಫ್ ಫೇಸ್, ಅಷ್ಟರ ಮಟ್ಟಿಗೆ ಇದೆ. ಇದು ದೇವರ ಮಹಿಮೆ ಇದೆ. ಆತ ಒಪ್ಪಿದ ಅಂದ್ರೆ ಬ್ರಹ್ಮ ಪದವಿ ಕೊಡ್ತಾನೆ. ಆದ ಯಾಕೆ ಹೇಳಿದ್ರೆ ಅವ್ರು ಯೋಗಿದ್ರೆ ಪದವಿ ಕೊಡ್ತಾನೆ. 5-6 ಅಪ್ಲಿಕೇಶನ್, 5-6 ಪೋಸ್ಟ್ ಇದೆ. ಇದು ಸೈನ್ ಇದಕ್ಕಿದು ಗೋಪಿ ಅನ್ನಬಹುದು. ಇದು ದೇವರ ಶಕ್ತಿ ಇದೆ. ಅದು ಹೇಳದೆ ಪಾದವೇಷ್ಟ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ನೆಕ್ಸ್ಟ್ ಹೈಯರ್ ಪೋಸ್ಟ್, ಹೈಯೆಸ್ಟ್ ಪೋಸ್ಟ್ ಅದೇ, ಬೇರೆನೇ ಇವ್ರಿಲ್ಲ. ಇದು ತಾರತಮ್ಯ ಕೂಡ ಪಾರಮೇಷ್ಠಿ ಪದದಿಂದ ವಾಯುಜೀವತ್ವ ಅಂತ ಹೇಳಿದಂತೆ ಆಯ್ತು. ಪದದಾಯಿ ವಿಮುಕ್ತಿದ. ಮತ್ತೆ ಪದಗಳಾದ್ರಿಂದ ಎಷ್ಟು ಜನ ಬರ್ತಾರೆ ಹೋಗ್ತಾರೆ, ಅದು ಆಯ್ತು. ಒಬ್ಬರೇ ಇರೋದಿಲ್ಲ. ನಾರಾಯಣ ಪದವಿ ಅಲ್ಲ, ಲಕ್ಷ್ಮೀ ಪದವಿ ಅಲ್ಲ, ಇಬ್ರು ಒನ್ ವಿತ್ತರ್. ಇದು ಉಳಿದವರೆಲ್ಲ ಹಾಗಲ್ಲ, ಪದವಿ ಬೇರೆ, ಅವರು ಬೇರೆ. ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಪದದಾಯಿ ವಿಮುಕ್ತಿದ, ಅಲ್ಟಿಮೇಟ್ ವಿಮುಕ್ತಿದ, ಮುಕ್ತಿ ಕೊಡ್ತಾ ಇತ್ತು. ನಮಗೇನು ಅನ್ಸುತ್ತೆ ಈಗ? ಬರೀ ಅಷ್ಟೇ ಹೇಳ್ಬಿಟ್ಟಿದ್ರೆ ಪದವಿ ಯೋಗ್ಯರಿಗೆ ಮಾತ್ರ ಪದವಿ ಕೊಡ್ತಾರೆ, ನಾವಲ್ಲ ಆದ್ರಿಂದ ನಾವೇನು ಕೊಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ವಿಮುಕ್ತಿದ, ಮುಕ್ತಿ ಕೊಟ್ಟೇ ಕೊಡ್ತಾರೆ. ಹಾಗಿದ್ರೆ ಸಾಮಾನ್ಯ ಸಾಧನೆ ಸಾಕು ಅಂತ ಕೇಳಿದ್ರೆ ವಿಮುಕ್ತಿದು ವಿಶೇಷ ಮುಕ್ತಿ ಕೊಡ್ತಾರಾದ್ರಿಂದ ವಿಶೇಷ ಅನುಗ್ರಹಕ್ಕೆ ಏನ್ ಮಾಡ್ಬೇಕು ನಾವಾಗ? ವಿಶೇಷ ಸಾಧನೆ ಮಾಡಬೇಕು. ಇಷ್ಟು ವಿಷಯ ಬೇಕಾಗತ್ತೆ. ಅದಕ್ಕೆ ಅತಿ ಸರಳವಾಗಿ ಅತಿ ಹೆಚ್ಚು ಹೇಳಿದಂತಹ ಗ್ರಂಥ ಅಂದ್ರೆ ಇಡೀ ನಮ್ಮ ಇದರೊಳಗೆ ದಾಸೋತ್ರ ಮತ್ತೊಂದು ಸಿಗೋದಿಲ್ಲ. ಗೊತ್ತಾಯ್ತಾ? ಅದು ಅದ್ಭುತ ಆದ ಪರಮಾತ್ಮ ಪ್ರತಿಯೊಂದು ಪದಕ್ಕೆ ಅಕ್ಷರ ಲಿಂಕ್ ಆಗ್ತಾ ಹೋಗುತ್ತೆ. ಪದದಾಯಿ ವಿಮುಕ್ತಿನಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿನಂ. ಅದಕ್ಕೆ ಹೇಳ್ಬೇಕಾದ್ರೆ ಭ್ರೂಭಂಗಕ್ಕೆ ಭ್ರೂನಿಂದನೇ ಭಂಗ ಮಾಡ್ತಾರೆ, ಮುಕ್ತಿ ಅದೇ ಲಿಂಗಭಂಗ ಮಾಡ್ತಾರೆ. ನೋಡ್ಬಿಟ್ರೆ ಸಾಕ ಲಿಂಗಭಂಗ ಆಗುತ್ತೆ. ಹೇಳಿತಾ? ಇವರಿಗೆ ಪದವಿ ಅಭಾವ ಭಂಗ ಆಗುತ್ತೆ. ಆ ರೀತಿ ಮಾಡ್ತಾರೆ. ಇದನ್ನ ಪರಮಾತ್ಮನ ಭ್ರೂವಿಲಾಸವನ್ನು ಏನ್ ಮಾಡ್ಬೇಕು ನಾವಾಗ? ಧ್ಯಾಯೇ, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿ ಹೀಗಿದೆ ಪರಮಾತ್ಮನ ಗುಂಪು, ಹೀಗಿದೆ ಅಂತ ಹೇಳಿ ಚಿಂತನೆ ಮಾಡಬೇಕು. ಈಶ ಸಮರ್ಥನಾಗಿದ್ದಾನೆ. ಮತ್ತೆ ಇನ್ನೇನು ಗೊತ್ತಾ? ಪದ್ಮಜಾತಿ ಪ್ರತಿಷ್ಠಿತಂ, ಪದ್ಮಜಾತಿ ಪ್ರತಿಷ್ಠಿತಂ. ಆ ಭ್ರೂಭಂಗಿಗೆ ಯಾರ್ಯಾರು ಕಾಯ್ತಿದ್ದಾರೆ ಗೊತ್ತಾ? ಇವತ್ತು ಚೀಫ್ ಮಿನಿಸ್ಟರ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂತ ಉಳಿದವರೆಲ್ಲ ಕೈಕೊಂಡು ನಿಂತಿರ್ತಾರೆ. ಗೊತ್ತಾಯ್ತಿಲ್ಲ? ರಮಾ ಬ್ರಹ್ಮಾದಿಗಳಿಂದ ಪದ್ಮಜಾದಿ ಪ್ರತಿಷ್ಠಿತ. ಪದ್ಮ ಮಹಾಲಕ್ಷ್ಮಿ, ಪದ್ಮಜ ಬ್ರಹ್ಮದೇವರು, ಅವರಿಂದ ಪ್ರತಿಷ್ಠಿತ. ಅಕ್ಷರ ಪುರುಷರು ಅವರು, ಕ್ಷರಪುರುಷರು, ಕ್ಷರಾಕ್ಷರ ಪುರುಷ ಪೂಜಿತ. ಇದು ದೇವರ ಸಾಮರ್ಥ್ಯ ಇದೆ. ಡಾಕ್ಟರ್ ಹತ್ರ ಕಾಯ್ತಿರ್ತಾರೆ, ಕೂತಿರ್ತಾರೆ. ಡಾಕ್ಟರ್ ಬಂದು ನೋಡ್ತಾನಲ್ಲ, ಎಲ್ಲರೂ ನಮ್ಮನ್ನು ನೋಡ್ತಾರೆ ಕೊಡ್ತಾರೆ. ಒಂದು ಯಾರು ನೋಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಗೊತ್ತಾಯ್ತಿಲ್ಲ? ನಮ್ಮನ್ನು ನೋಡ್ತಾರೆ, ನಮ್ಮ ಮೇಲೆ ಕಂಡು ಬಿಡುತ್ತಾ ಅಂತ ಕಾಯ್ತಿರ್ತೀವಿ ನಾವು. ನಮ್ ಕೆಲಸ ಆಗ್ಬೇಕಾದ್ರೆ ಏನ್ ಮಾಡ್ತೀವಿ? ಕೆಲಸ ಮಾಡಿಕೊಡುವವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತಾ ಅಂತ ನೋಡ್ತೇವೆ. ಅಂದ್ರೆ ಮುಕ್ತಿ ಕೊಡೋದು ಪರಮಾತ್ಮ, ಪದವಿ ಕೊಡೋದು ಪರಮಾತ್ಮ. ಎಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಶಿಂ ತಂ ಸುಮೇಧ. ಇದು ದೇವರ ಶಕ್ತಿ ಹೀಗಿದೆ. ಅದಕ್ಕೆ ಏನ್ ಮಾಡೋದು? ಧ್ಯಾನ ಮಾಡ್ಬೇಕು ಅಂದ್ರೆ ಅಜಸ್ರಂ ಧ್ಯಾಯ. ಅಜಸ್ರಂ ಇಂಗ್ಲಿಷ್ ನಲ್ಲಿ ಆಲ್ವೇಸ್ ಅಂತ ಆಗಿದೆ. ಅಜಸ್ರಂ, ಯಾವಾಗಲೂ ಧ್ಯಾನ ಮಾಡಬೇಕು. ಈ ಗುರಿ ಸಾಧಿಸ್ಬೇಕಾದ್ರೆ, ಒಂದು ದೊಡ್ಡ ಗುರಿ ಸಾಧಿಸ್ಬೇಕಾದ್ರೆ 1 ಕಿಲೋಮೀಟರ್ ಹೋಗೋದು ನಿಲ್ಸೋದು, ಮತ್ತೆ ಏನೋ ನಿಲ್ಸೋದು. ಬದರಿ ಯಾತ್ರೆ ಮಾಡ್ತಾರೆ, ಎಂದಿಗೂ ಬದರಿಗೆ ಅವರು ನಡ್ಕೊಂಡು ಹೋಗೋರು ಬೈಪಾಸ್ ಮಾಡ್ಬಿಟ್ಟಿರ್ತಾರೆ. ಹಾಗಾಗಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು? ಸತತ ಹೋಗ್ಬೇಕು. ನಾನ್ ಸ್ಟಾಪ್ ಕಾನ್ಸೆಪ್ಟ್ ಇದೆ. ಬಹಳ ದೂರಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೇವೆ ನಾವೀಗ? ನಾನ್ ಸ್ಟಾಪ್ ಕಾನ್ಸೆಪ್ಟ್. ಹತ್ರ ಇದ್ದಾಗ ಅಷ್ಟು ಅನ್ಸೋದಿಲ್ಲ, ದೂರ ಇದ್ದಾಗ ಮಾತ್ರ ನಾವು ಡಿಸ್ಟೆನ್ಸ್ ಬೇಗ ಕವರ್ ಮಾಡದೆ ಹೋದ್ರೆ ತುಂಬಾ ಕೆಲಸಗಳು ಕೆಟ್ಟ ಹೋಗುತ್ತಾದ್ರಿಂದ ಆ ಸಕಾಲಕ್ಕೆ ಹೋಗು, ಬೇಗ ಹೋಗು, ನಾನ್ ಸ್ಟಾಪ್ ಹೋಗ್ಬೇಕು. ಅದಕ್ಕೆ ಅಜಸ್ರ ಬಂದ್ರೆ ನಾನ್ ಸ್ಟಾಪ್, ಆಲ್ವೇಜ್ ಅಂದ್ರು ಒಂದೇ, ಎಡೆ ಬಿಡದೆ ಅಂದ್ರು ಒಂದೇ, ಯಾವಾಗಲೂ ಅಂದ್ರು. ಈ ರೀತಿ ಧ್ಯಾನ ಮಾಡಿದಾಗ ಆ ಸಂಬಂಧಪಟ್ಟವರಿಗೆ ಸಂಬಂಧ ಕೊಡ್ತಾರೆ, ಉಳಿದವರಿಗೆ ಮುಕ್ತಿ ಕೊಡ್ತಾನೆ. ಧ್ಯಾಯೇದ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತಿಷ್ಠಿತ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದತಾಯಿ ವಿಮುಕ್ತಿದಂ. ಅಲ್ಲೆಲ್ಲ ನಿಲ್ಲಿಸ್ಬಾರ್ದು. ನನ್ನ ಪಾರಮೇಷ್ಠ್ಯಾದಿ ಪದತಾಯಿ ಒಂದೇ ಪದ, ಪಾರಮೇಷ್ಠ್ಯಾದಿ ಪದತಾಯಿ ಬಿಡಿಸ್ಬಾರ್ದು. ಪಾರಮೇಷ್ಠ್ಯಾದಿ ಪದಗಳನ್ನ ಕೊಡತಕ್ಕಂತಹ ಪರಮಾತ್ಮನ ಭ್ರೂಭಂಗವನ್ನ ಸದಾ ನೆನೆಯಬೇಕು, ಧ್ಯಾನಿಸಬೇಕು ಅಂತಾಯ್ತು. ಕೊನೆಯ ಶ್ಲೋಕ ಈಗ ಇಲ್ಲಿಂದ ಎಲ್ಲಿ ಬಂದು ಪಾದದಿಂದ ಹಿಡಿದು ಭ್ರೂಭಂಗದವರೆಗೂ ಬಂದು.
ಪಾದದಿಂದ ಭ್ರೂಭಂಗದ ವರ್ಣನೆ ಮಾಡಿಬಿಟ್ಟು ಈಗ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ದೈವೋದಾಪರು ಗಣಂತೋಂತಂ ಯದ್ಗುಣಾನಾಂ ಅಜಾದಯ. ಕೊನೆಯ ಶ್ಲೋಕ. ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ ದೈವೋದಾಪರು ಗಣಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಅಂದ್ರೆ ಅನಂತಂ ಸಂತತಂ ಚಿಂತೆಯೇ. ತಾವ್ಯಾರು ಅಂತ ಆಚಾರ್ಯ ಹೇಳ್ತಾರೆ. ಅನಂತಂ ಸಂತತಂ ಚಿಂತೆಯೇ. ನಾನು ಯಾವಾಗಲೂ ಧ್ಯಾನ ಮಾಡ್ತೇನೆ. ಏಮಂ ಪ್ರಳಯಕಾಲೀಪಿ. ಅವಾಗಿದೆ ಉಳಿದವರಿಗೆಲ್ಲ ಇದು ಮೆತ್ತ ಸ್ವರೂಪನೇ, ಇದೆಲ್ಲ ಸ್ವರೂಪ ಜ್ಞಾನ ಕೊಡೋದೇನೆ. ಅಂತಕಾಲೇ ವಿಶೇಷತಃ ಸಂತ ದೇವರನ್ನ ಯಾವಾಗಲೂ ಧ್ಯಾನ ಮಾಡಬೇಕು. ಅಂತಕಾಲದಲ್ಲಿ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಅಂತಕಾಲದಲ್ಲಿ ಜಾಸ್ತಿ ಮಾಡಬೇಕು. ಅಂತಕಾಲ ಶಬ್ದಕ್ಕೆ ಅನೇಕ ಅರ್ಥಗಳು, ಒಂದಕ್ಕೆ ಅರ್ಥ ಬರುತ್ತದೆ. ಅಂತಕಾಲೆ, ಅಂತಕಾಲೆ ಅಂತ ಹೇಳಿದ್ರೆ ನಿರ್ಣಯ ಮಾಡಿಕೊಳ್ಳೋ ವಿಶೇಷ ಬಂದಾಗ ಚಿಂತನೆ ಜಾಸ್ತಿ ಮಾಡಬೇಕು. ಬದಲಿಗೆ ಮುಂದಿನ ತಿಂಗಳು ಹೋಗ್ಬೇಕಾಗಿದೆ, ಇವತ್ತು ಮಾತಾಡ್ತೀವಿ ಸರಿನೇ, ನಾಳೆನೇ ಹೋಗ್ಬೇಕು. ಏನ್ ಮಾಡ್ತೀವಿ ಇವಾಗ? ಏನು ಮಾತಾಡಾಗಿಲ್ಲ, ಹೇಳ್ಬಿಡಿ, ಮತ್ತೆ ನಾಳೆ ಇವತ್ತು ಹೇಳ್ಬಿಡಿ, ನಾಳೆ ಹೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಂತಕಾಲ, ನಿರ್ಣಾಯಕ ಕಾಲ ಬಂದಾಗ ಹೆಚ್ಚೆಚ್ಚು ಮಾಡಬೇಕು ತೊಂದರೆ. ಇನ್ನು ವಯಸ್ಸು ತಗೊಂಡಾಗ ಅಂತಕಾಲ, ಅಂತ್ಯಕಾಲದಲ್ಲಿ ಜಾಸ್ತಿ ಮಾಡಬೇಕು ಅಂತ. ಅಂತ್ಯಕಾಲದಲ್ಲಿ ಜಾಸ್ತಿ ಮಾಡಬೇಕು ಅಂದ್ರೆ ಪ್ರತಿ ದಿವಸನೂ ಓದ್ತಾನೆ, ಅಪ್ಡೇಟ್ ಮಾಡ್ತಾರೆ. ಪರೀಕ್ಷೆ ಮಾತ್ರ ಬಂದಾಗ ತುಂಬಾ ಓದ್ತಾರೆ. ಲೋಕದಲ್ಲಿ ಇರೋದೇ ಹಾಗೆ. ಕೊನೆ ಓವರ್ಸ್ ಜಾಸ್ತಿ ಹೊಡಿತಾರೆ. ಮೊದಲ ಓವರ್ನಲ್ಲಿ ಒಂದೆರಡು ಮೆಡಲ್ ಮಾಡ್ರಿ ಯಾರಿಗೂ ಅನ್ಸೋದಿಲ್ಲ. ಲಾಸ್ಟ್ ಓವರ್ ಬೇಡ ಚಿಟ್ಟು ಹೋಗ್ಬಿಡ್ತಾರೆ. ಲಾಸ್ಟ್ ಬಾಲ್ ಡಿಫೆನ್ಸ್ ಆಡಿದ್ರೆ ಅವ್ರ ದಂಡ ಇಲ್ಲೇ ಇದ್ದಲ್ಲ. ಅಲ್ಲಿ ಇದ್ರು ಅಷ್ಟೇ, ಹೋದ್ರು ಅಷ್ಟೇ. ಅಲ್ಲೇನು ಸಿಕ್ಕಾಬಟ್ಟಿ ಹೊಡಿಬೇಕು. ಔಟಾರು ಏರಾರು ಸರಿ, ಲಾಸ್ಟ್ ಬಾಲ್. ಸರ್ ನಮ್ಮ ಸೈಕಾಲಜಿ ಇರೋದೇ ಹಾಗೆ. ವಯಸ್ಸು ಆಗ್ತಾ 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 ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡ್ಬೇಕು, ಅವನು ಹೆಚ್ಚೆಚ್ಚು ಚಿಂತನೆ ಮಾಡಬೇಕು. ಅದು ಸಂತತಂ ಚಿಂತೆ ಏನಂತ ಅಂತಕಾಲೇ ವಿಶೇಷತಃ. ಅದೊಂದಕ್ಕೆ ತುಂಬಾ ಅರ್ಥಗಳಿದೆ. ಇನ್ನೊಂದು ಅರ್ಥ ನೋಡಿ. ಅಜಾಮೇಳ ಇದ್ದಾನೆ, ಭರತ ಚಕ್ರವರ್ತಿ ಇದ್ದಾನೆ. ಭರತ ಚಕ್ರವರ್ತಿ ಏನ್ ಮಾಡ್ದ? ಸಂತತ ಚಿಂತನೆ ಮಾಡ್ದ. ಅಂತ್ಯಕಾಲಕ್ಕೆ ಬಿಟ್ಟುಬಿಟ್ಟ. ಏನ್ ಮಾಡ್ದ? ಕೊಡಕ್ಕಂತ ಧ್ಯಾನ ಮಾಡ್ದ. ಅರ್ಥ ಆಯ್ತಾ? ಆಮೇಲೆ ಅಜಾಮೇಳ ಇದ್ದಾನೆ, ಸಂತತ ಚಿಂತನೆ ಮಾಡ್ಲಿಲ್ಲ, ಅಂತ್ಯಕಾಲ ಮಾಡಿಬಿಟ್ಟ ನಾರಾಯಣ. ಭರತರ ಉದ್ಧಾರ ಆದ, ಈತನ ಆದ. ಆದ್ರೆ ನಮಗೆ ಸಂತತಂ ಚಿಂತೆ ಏನಂತಂ ಜಡಭರತ ಬರ್ತದೆ, ಅಂತಕಾಲೇ ವಿಶೇಷತ ಅಜಾಮೇಳ ಬರ್ತದೆ. ನಾವೇನ್ ಮಾಡ್ಬೇಕಾದ್ರೆ ಎರಡೂ ಮಾಡ್ಬೇಕು ಅಂತ ಅರ್ಥ. ಯಾಕೆ? ಅಷ್ಟು ತಪ್ಪಿದಾತ ಬರೇ ಬಿಟ್ಟಿದ್ದಕ್ಕೆ ಮತ್ತೆ 2 ಜನ ಹೋಗ್ಬೇಕಾಯ್ತು. ಅದಕ್ಕೆ ಯಾವಾಗಲೂ ಎಲ್ಲರೂ ಸಾಧಾಕಾಲ ದೇವರನ್ನ ಅಂತ್ಯಕಾಲ ಚಿಂತನೆ ಬರೋದು ಮೊದಲಿಂದ ಮಾಡ್ತಿದ್ರೆ ಮಾತ್ರ. ಭಗವದ್ಗೀತೆ ಹೇಳ್ತಾರೆ, ಯಾರು ಮತ್ತೆ ಎಮ್ಮೆಮ್ಮಾಪಿ ಸ್ಮರನ್ ಭಾವ, ಯಾರು ಅಂತ್ಯಕಾಲದಲ್ಲಿ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪರೀಕ್ಷೆ ನಾಳೆ ಇವತ್ತೇ ಓದಿ ಬರುತ್ತಾ? ಸಾಧ್ಯ ಇಲ್ಲ. ಮೊದ್ಲಿಂದನೇ ಓದಿ ಆಮೇಲೆ ಜಾಸ್ತಿ ಓದ್ಬೇಕೆ ಹೊರತು ಮನೆಗೆ ಓದಿದ್ರೆ ಅದು ನೆನಪಿರಲ್ಲ. ಟೆನ್ಷನ್ ಏನಾಗುತ್ತೆ, ಅದು ಮರ್ತೋಗ್ಬಿಡೋದು. ಅದು ಆಗಬಾರದು. ಒಂದಲ್ಲ ಬೇಕಾದಷ್ಟು ಬರುತ್ತೆ. ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ. ಇನ್ನು ಸಂತತಂ ಚಿಂತೆ ಏನಂತಂ ಅಂತಕಾಲೇ, ಅಂತಕಾಲೇ ವಿಶೇಷತಃ. ಮೊದಲಿಗೆ ಇದು ಆಚಾರ್ಯರು ಏನಂತ ಚಿಂತನೆ ಮಾಡಬೇಕು ಉತ್ತರ ಹೇಳಿ ಅಲ್ಲ. ಸಂತತಂ ಚಿಂತೆ ಇದೆ ಏನಂತ ಹೇಳಿದ್ರೆ, ಸಂತತಂ ಮಿತಿ ಚಿಂತೆಯೇ. ತತ ಅಂದ್ರೆ ವ್ಯಾಪ್ತ. ಸಂತತ ಅಂತ ಚಿಂತನೆ ಮಾಡಿ, ಎಲ್ಲಾ ಕಡೆ ಇದ್ದಾನೆ ಚಿಂತನೆ ಮಾಡಿ ಅಂತ. ಹೇಗಿದ್ದಾನೆ? ಗುಣತಃ ವ್ಯಾಪ್ತ, ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ ಅಂತ ಚಿಂತನೆ ಮಾಡಿ. ಗೊತ್ತಾಯ್ತಾ? ಅವನ ಚಿಂತನೆ ಮಾಡೋದು. ಅವ್ರ ಚಿಂತನೆ ಯಾಕೆ ಮಾಡ್ಬೇಕು ನಾವು ಅಂತ ಪ್ರಶ್ನೆ. ಅನಂತಂ ಅತ ಸರ್ವ ಪ್ರೇರಕ, ಸರ್ವೇಂದ್ರಿಯ ಪ್ರೇರಕ. ಚಿಂತನೆ ಮಾಡಿ ಒಂದೊಂದು ಕೆಲಸ ಮಾಡೋ ಆ ಕಾಲಕ್ಕೆ ನಮ್ಗೆ ಯಾವಾಗಲೂ ಪ್ಲಂಬರ್ ಬೇಕಾಗೋದಿಲ್ಲ, ಅದು ಕೆಟ್ರೆ. ಎಲೆಕ್ಟ್ರಿಷಿಯನ್ ಬೇಕಾಗೋದಿಲ್ಲ, ಉಸಿರಾಟ ಯಾವಾಗಲೂ ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಅನಂತನಾದ್ದರಿಂದ ಅನಂ ತನೋತಿ ಇತಿ ಅನಂತ. ಅನಂ ತನೋತಿ, ಅನ ಅಂದ್ರೆ ಪ್ರಾಣ. ಅವಷ್ಟು ಎಲ್ಲವನ್ನೂ ಮಾಡ್ತಾನೆ, ಪ್ರಾಣಶಕ್ತಿ ಆಗಿದ್ದ ಸರ್ವಚೇಷ್ಟಕರ ಸ್ಮರಣೆ ಮಾಡ್ತಾನೆ. ಇನ್ನ ಪ್ರಾಣದೇವರಿದ್ದಾರಲ್ಲ, ಅನಂ ತನೋತಿ, ಪ್ರಾಣದೇವರು ಸೃಷ್ಟಿ ಮಾಡಿದ್ದಾತ್ನೇನೆ. ಅದಕ್ಕೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ಇದೀಗ. ದೇವರಿಗೆ ಪ್ರಾಣದೇವರಿಗೆ ಪ್ರಾಣಸ್ಯ ಪ್ರಾಣ ಆದ್ರಿಂದ ಚಿಂತನೆ ಮಾಡ್ತಾರೆ. ಸಂತತಂ ಬಿತಿ ಅನಂತಂ ಚಿಂತೆಯೇತ್, ಅನಂತಂ ಸಂತತಂ ಚಿಂತೆಯೇತ್. ಎರಡು ಆಯ್ತು. ಚಿಂತೆಯೇತ್ ಅಂತ ಸ್ಮರಣೆ ಹೇಳಲಿಲ್ಲ, ಚಿಂತನೆ ಮಾಡ್ಬೇಕು. ಬರೀ ನಾರಾಯಣ ಅಂತ ಉಪಯೋಗ ಇಲ್ಲ. ನಾರಾಯಣ ಅರ್ಥ ಗೊತ್ತಿರ್ಬೇಕು ಅವ್ರಿಗೆ. ಬರೀ ನಾರಾಯಣದ ಏನು ಉಪಯೋಗ ಇಲ್ಲ. ನಾರಾಯಣ ಶಬ್ದ ಅರ್ಥ ಗೊತ್ತಿದ್ರೆ ಮಾತ್ರ ಸಾಧ್ಯ. ಚಿಂತೆಯೇತ್ ಅಂತ ಹೇಳಿ. ಚಿಂತೆಯೇತ್ ಅಂದ್ರೆ ಏನು? ಜಿಜ್ಞಾಸ ಅಂತ, ಅಥಾತೋ ಬ್ರಹ್ಮ ಜಿಜ್ಞಾಸ. ಅದನ್ನ ಮಾಡ್ಬೇಕೆ ಹೊರತು ಬೇರೆ ಮಾಡಕ್ಕೆ ಹೋಗ್ಕೊಡುದು. ಮತ್ತೆ ಅಂತಕಾಲೇ ವಿಶೇಷತಃ, ಇನ್ನೂ ಭಾರಿ ಅರ್ಥ ಇದೆ. ವಿಶೇಷತಃ. ವಿ ಅಂದ್ರೆ ಗರುಡ, ಶೇಷ ಅಂದ್ರೆ ಶೇಷ. ಗರುಡ ಮಾರ್ಗ ಶೇಷ ಮಾರ್ಗದಿಂದ ಗಮ್ಯ ನಾವು ಚಿಂತನೆ ಮಾಡೋದು. ಅದೆಲ್ಲ ಬಂಸ ಹೇಳಿದ್ರು ಎಷ್ಟು ಪ್ಯಾಕ್ ಮಾಡ್ತಾರೆ ಅಂದ್ರೆ ಆಚೆ ಒಂದೊಂದು ಪದದೊಳಗೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ.
ಗರುಡ ಮಾರ್ಗ ಶೇಷ ಮಾರ್ಗ ಎರಡು ಫೋಲಿಯೋ ಬೇರೆ ಜೋಡಪರ ಎರಡು ಮಾರ್ಗನೇ ಇರೋದು. ಅದೇ ವಿತಃ ಶೇಷತಃ ಗರುಡ ಮಾರ್ಗ ಶೇಷ ಮಾರ್ಗದ ಮೂಲಕ ಚಿಂತಿಸಬೇಕು. ವಿಶೇಷತಃ ಅಂದ್ರೆ ಏನೀಗ ಅನ್ಯೇಭ್ಯ ವಿಶೇಷತಃ ರಮಾ ಬ್ರಹ್ಮಾದಿಗಳ ಶ್ರೇಷ್ಠ ಚಿಂತನೆ ಮಾಡಬೇಕು. ರಮಾ ಬ್ರಹ್ಮಾದಿಗಳಿಂದ ಶ್ರೇಷ್ಠ ಚಿಂತನೆ ಮಾಡಬೇಕು. ಅದಾಯ್ತು. ಆಮೇಲೆ ಉಪದೇಶ ಏನೀಗ ಸಂತತಂ ಚಿಂತೆಯೇ, ನಾನು ಚಿಂತನೆ ಮಾಡ್ತೇನೆ, ನಾನು ಚಿಂತನೆ ಮಾಡ್ತೇನೆ ಅಂದ್ರೆ ತಾವು ವೈರಗಳು ತೊಂದರ್ಥ. ನಮ್ಗೇನ್ ಹೇಳಿದಾಗಾಯ್ತು? ಸಂತತಂ ಚಿಂತೆಯ ಇನಂ ತಂ. ಇನ ಅಂದ್ರೆ ಸ್ವಾಮಿ ಆತ್ಮೀಯತಿದು ಉಪಗತ್ಯಂತೆ ಗ್ರಹಯಂತೀಚ ಸ್ವಾಮಿ ಅಂತ ಚಿಂತನೆ ಮಾಡು. ಯಾತಕ್ಕೆ? ನಾಲ್ಕು ಮಾಡಬೇಕು, ಅದಂತೂ ಬಿಡ್ಲೇಬಾರದು. ಸಂತತ ಮಾಡೋದು ಅದೊಂದೇ. ಅದಕ್ಕೋಸ್ಕರ ಸಂತತಂ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಹೇಳ್ಬೇಕಾದ್ರೆ ಸ್ಮರಣೆ ಬಿಡಬಾರದು. ಸ್ವಾಮಿತ್ವೇನ ಸ್ಮರಣೆ ಮಾಡಬೇಕು. ಸಂತತಂ ಚಿಂತೆಯ ಇನಂ ತಂ. ಇನ ಅಂದ್ರೆ ಸ್ವಾಮಿ, ಇನ ಅಂದ್ರೆ ಸೂರ್ಯ, ಹೃದಯ ಕಮಲ ಸಕ್ಕತ್ತ ಸೂರ್ಯ ಮತ್ತು ನಮ್ಮ ಸ್ವಾಮಿ ಸರ್ವಸ್ವಾಮಿ. ಅದರಿಂದ ಚಿಂತನೆ ಮಾಡು. ಅಂತಕಾಲೇ ವಿಶೇಷತಃ. ಮತ್ತೆ ಆಚಾರ್ಯ ಇನ್ನೊಂದು ಹೇಳ್ತಾರೆ, ಸಂತತಂ ಚಿಂತೆ ಏನಂತಂ, ಯಾವಾಗ ದೇವರ ಧ್ಯಾನ ಮಾಡ್ತಾನೆ ಅಂತಕಾಲದಲ್ಲಿ ಅನಂತನನ್ನ ತುಂಬಾ ಸ್ಮರಣೆ ಮಾಡ್ತೇನೆ ಅಂತ ಹೇಳಿ. ಆಕ್ಚುಲಿ ತಾವು ಎಲ್ಲಿ ಅದೃಶ್ಯರಾದ್ರು ಅಂತ ಹೇಳ್ತಾರೆ. ಅನಂತಾಶ್ರಮದಲ್ಲಿ ಅದೃಶ್ಯರಾಗಿದ್ರು ಆಚಾರ್ಯ. ಅಲ್ಲೇ ಅನಂತೇಶ್ವರ ದೇವಸ್ಥಾನ ತಾನೆ ಆಚಾರ್ಯ ಪುಷ್ಪವೃಷ್ಟಿ ಮಾಡಿದ್ದು ಎಲ್ಲಿ ಇತ್ತು ಗೊತ್ತಾಗ, ಅಲ್ಲೇ ಬೋರ್ಡ್ ಹಾಕಿದಾರಲ್ಲ ಅಲ್ಲೇನೆ. ಅಲ್ಲೇ ಇರ್ತೀನಿ ಅವನು ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಅನುಸ್ವಾಗ್ಬಿಟ್ಟಿದ್ದಾರೆ ಆಚಾರ್ಯ. ಅಂತಕಾಲೇ ವಿಶೇಷತಃ ಯಾವ ಸ್ಥಳದಲ್ಲಿ ತಾವೀಗ ಅಲ್ಲಿಂದ ಅದೃಶ್ಯರಾಗ್ತೇವೆ ಅಂತ ಹೇಳೋದಕ್ಕೋಸ್ಕರ ಅಂತಕಾಲೇ ಅನಂತಂ ಅನಂತೇಶ್ವರಂ ಅನಂತಾಸನಂ ಚಿಂತೆಯೇ. ಅಲ್ಲಿಂದ ನಾನು ಅಲ್ಲಿಂದ ಹೊರಡ್ತೇವೆ ಅದೃಶ್ಯರಾಗಿ ಅಂತ ಅರ್ಥ. ಸ್ವಾಮಿ ಯಾರಿಗೆ? ಸೂರ್ಯ ಆದ್ರೆ ಹೃದಯ ಕಮಲ. ಹೃದಯ ಅಳಬೇಕಾದ್ರೆ ಸೂರ್ಯ ಬರ್ಬೇಕು. ಅಳಕ ಸೂರ್ಯ ಆತ ಒಬ್ಬನೇನೆ. ಅದಕ್ಕೆ ಚಿಂತನೆ ಇನ ಇನ ಅಂತ ಏನರ್ಥ? ಇನ ಸೂರ್ಯನೇ ಡಿಕ್ಷನರಿ ಶಬ್ದನೇ ಇನ ಅಂತ ಹೇಳಿ. ಇನ ಅಂದ್ರೆ ಸೂರ್ಯ, ಇನ ಅಂದ್ರೆ ಸ್ವಾಮಿ. ಸೇನ ಅಲ್ಲಿನ ಅಂದ್ರೆ ಸ್ವಾಮಿ. ಇಲ್ಲಿ ಸರೋಜೇನ ಅಲ್ಲಿನ ಅಂದ್ರೆ ಸೂರ್ಯ. 8 ಅರ್ಥ ಕೊಟ್ಬಿಡ್ತಾರೆ. ಅದ್ರಲ್ಲಿ ಸಂದರ್ಭಕ್ಕೆ ವಿಚಾರ ಅರ್ಥ ತಗೋ ಇನ. ಆಮೇಲೆ ಎಲ್ಲಿ ರೂಢಾರ್ಥನೇ ಬಂದಿದೆ ಅದಕ್ಕಿಂತ ಬೇಕಿಲ್ಲ. ಹೊಸ ಅರ್ಥ ಹೇಳ್ಬೇಕಾದ್ರೆ ನಿಷ್ಪತ್ತಿ ತೋರಿಸ್ಬೇಕು. ಹೊಸ ಅರ್ಥ ಬೇರೆ ಅರ್ಥ ಹೇಳ್ಬೇಕು. ಈಗ ಬೇರೆ ಹೇಳ್ಬೇಕು, ನಾಲ್ಕು ಬೇರೆ ಹೇಳ್ಬೇಕು. ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷ. ಇಲ್ಲೂ ಕೂಡ ಅಂತಕಾಲೆ ಅಂತ ಅಂದ್ರೆ ಸಂಹಾರ ಅಂತ. ಸಂಹಾರ ಕಾರ್ಯದಲ್ಲಿ ಜಾಸ್ತಿ ಚಿಂತನೆ ಮಾಡುತ್ತೆ. ಅವ್ರು ಮಾಡಿದ್ದಾರೆ. ಎಲ್ಲಿ ದುಶಾಸನ ಸಂಹಾರ ಮಾಡ್ಬೇಕಾದ್ರೆ ಮನ್ಯು ಸೂಕ್ತ ಹೇಳ್ತಾರೆ. ಸ್ಮರನ್ ನೃಸಿಂಹಂ ಭಗವಂತ ಈಶ್ವರಂ ಸಮನ್ಯು ಸೂಕ್ತಂಚ ದದಸ್ಯ ಭಕ್ತಿ. ದುರ್ಯೋಧನ ಕೊಲ್ಬೇಕಾದ್ರೆ ಋಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದಸ್ಯ. ಅಂತಕಾಲೆ ಶತ್ರು ಸಂಹಾರ ಕಾಲೆ ವಿಶೇಷತಃ ಚಿಂತೆ. ಯಾಕೆ ಅಲ್ಲಿ ದೂರತವನು ಟೆನ್ಷನ್ ಭಾರಿ ದೇವ್ರು ಮರ್ತು ಬಿಡ್ತಾರೆ. ಅಂತ ಹೊತ್ತಿನಲ್ಲಿ ಒಂಥರ ಕೋಪತಾಪ ಬಂದಾಗ ಪ್ರಜ್ಞೆ ಹೋಗ್ಬಿಡುತ್ತೆ. ಅವ್ರು ಆ ಕಾಲಕ್ಕೂ ಭಕ್ತಿಯಿಂದ ನರಸಿಂಹದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ್ ತೋರಿಸುತ್ತಿದೋ ಏನ್ ಮಾಡ್ತೇವೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಲಕ್ಷಣ ಇದು ಅಂತ ಆಚಾರ ಲಕ್ಷಣ ಇದು. ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ. ಇನ್ನೂ ತಗೊಂಡಾಗ ನೈವೋದಾಪುರಗಳಂತೂ ಅಂತೂ ಅಲ್ಲಾರ ಮುಂದೆ ಅಲ್ಲರಿ ಏನು ಎಷ್ಟು ಬೋರ್ ಹೊಡೆಯೋದಿಲ್ವಾ? ಚಿಂತನೆ ಮಾಡಿ 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 ಎಷ್ಟೊಂದು ಚಿಂತನೆ ಮಾಡೋದು ದೇವ್ರನ್ನ ಅಂತ ಕೇಳಿದ್ರೆ ದೇವ್ರನ್ನ ಏನಂತ ತಿಳ್ಕೊಂಡಿದ್ದೀರಿ ನೀವೀಗ? ಒಂದು ಸಣ್ಣ ವಸ್ತುವಿನ ತುಂಬಾ ನೋಡ್ತಾ ಇದ್ರೆ ಸಾಕು ಬಿಡೋ ಅಂತ ಹೇಳ್ತಾರೆ. ಯಾವ ವಸ್ತುವನ್ನು ನೋಡಿದ್ರೆ ಎಷ್ಟು ಹೊಸ ಹೊಸದಾಗಿ ಕಾಣಿಸುತ್ತ ಅಂತ ಏನ್ ಮಾಡ್ತಾರೆ? ನೋಡ್ತಾನೇ ಇರ್ತಾರೆ. ಅದು ಪರಮಾತ್ಮ ಯಾರು ಗೊತ್ತಾ? ರಮಾ ಬ್ರಹ್ಮಾದಿಗಳು ಸಂತತ ಚಿಂತನೆ ಮಾಡ್ತಾ ಇದ್ರು ಕೂಡ ಅಂತಂ ನೈವ ಬುಧಾಪು, ಕೊನೆ ಕಾಣ್ಲೇ ಇಲ್ಲ ಅವ್ರು. ಅಂದ್ರೆ ಮುಗಿಯೋ ಚಾನ್ಸ್ ಇಲ್ಲ. ಈ ಸಮುದ್ರ ಎಷ್ಟು ಜನ ಸ್ನಾನ ಮಾಡಿ ಖಾಲಿ ಆಗತ್ತೆ? ಏನಿಲ್ಲ. ಎಷ್ಟು ಸತ್ತು ಹೋದ್ರೆ ನಾವ್ ಎದ್ದು ಬರ್ಬೇಕು ಅಂತ ಅದೇನಾಗುತ್ತೆ. ಸೊ ದೇವರ ಅನಂತನಾದ್ರಿಂದ ಯಾವಳು ಚಿಂತನೆ ಮಾಡ್ತೀವಿ ನಾವು. ಸಾಂತನ ಭಾರಿ ಚಿಂತನೆ ಮಾಡ್ತೇವೆ, ಅನಂತನ ಬಿಟ್ಟು ಬಿಡುತ್ತೆ. ಗೊತ್ತಾಯ್ತಾ? ಅನಂತ ಅಂದ್ರೆ ಶಾಶ್ವತ, ಉಳಿದ್ರೆ ಟೆಂಪರರಿ. ಯಾವ್ಯಾವ ಸಾಮಾನು ನೋಡಿಕೊಂಡ್ರೆ ಟೆಂಪರರಿ ಡ್ರೆಸ್ ಕೇಳ್ತಾರ? ಪರ್ಮನೆಂಟ್ ಅಡ್ರೆಸ್ ಹೇಳ್ಬೇಕು. ಸೊ ಪರಮಾತ್ಮ ಆಗಿದ್ದಾನಾದ್ರಿಂದ ವಿಷಯ ಚಿಂತನೆ ಮಾಡಬೇಕು. ಯಾರ್ಯಾರಿಗೆ ಗೊತ್ತಿಲ್ಲ ಪರಮಾತ್ಮನ ಚಿಂತನೆ ಮಾಡಿಲ್ಲ ಅಂದ್ರೆ, ಮಾಡಿದ್ರೆ ಗೊತ್ತಾಗೋದಿಲ್ಲ ಅಂದ್ರೆ ಅಜಾದಯ ಅದೇ ಹೇಗಿದೆ ನೋಡಿ. ಅಜ ಆದಯರು ಆಗ ಅಜ ಇತಿ ಮಹಾಲಕ್ಷ್ಮಿ. ಅಜ ಆದರೆ ಬ್ರಹ್ಮದೇವರು. ರಮಾ ಬ್ರಹ್ಮಾದಿಗಳು ಯಾರು ಕೂಡ ಆ ಪದ ಯಾಕೆ ಉಪಯೋಗಿಸಿದ್ರು ಗೊತ್ತಾ? ಆಯ್ತು, ಮಹಾಲಕ್ಷ್ಮಿಗೆ ಆಗೋದಿಲ್ಲ ಸರಿ, ಬ್ರಹ್ಮದೇವ್ರಿಗೆ ಆಗೋದಿಲ್ಲ ಸರಿ, ಶ್ರೇಷ್ಠರಾಗಲಿ ಸರಿ, ಎಲ್ಲ ಸೇರಿಬಿಟ್ರೆ ದೊಡ್ಡ ಬಂಡೆ ಎತ್ತಬೇಕಾದ್ರೆ ಒಂದು 10 ಜನ ಎತ್ತು ಬಿಡ್ತಾರಲ್ಲ, ಆಗ್ಬಹುದಾದ್ರೆ ಇಲ್ಲ. ಎಲ್ಲರೂ ಸಮೇತರಾದ್ರೂ ಆಗೋದಿಲ್ಲ. ಎಲ್ಲರೂ ಒಟ್ಟಾದ್ರೂ ಕೂಡ ಎಷ್ಟೋ ಕರೆಗೆ ಎಲ್ಲ ಒಟ್ಟನ್ನು 1000 ಫ್ಲೋರ್ ಕಟ್ಸಿದ್ರು ಕೂಡ ಆಕಾಶದಲ್ಲಿರೋ ಫ್ಲಾಟೇ ಅದು.
ಪ್ಲಾನ್ ಯಾಕೆ ಕಾಣಿಸುತ್ತೆ? ಅದು ಎಲಿವೇಶನ್ ದೊಡ್ಡದು ಕಾಣಿಸುತ್ತೆ, ಪ್ಲಾನ್ ಫ್ಲಾಟ್ ಅಷ್ಟೇ. ಏನು ಅದು ಎಷ್ಟು ಜನ ನೋಡಿದ್ರು ಕೂಡ ದೇವ್ರನ್ನ ಏನ್ ತಿಳ್ಕೊಂಡಿಲ್ಲ ಅಂದ್ರೆ ಅಷ್ಟೇ. ಅನಂತನ ಎಷ್ಟು ಕಡಿಮೆ ಮಾಡಿದ್ರು ಕೂಡ ಏನಾಗ್ಬೇಕದ ಅನಂತನೇ ಆಗಿರ್ತದ. ಆದ್ರಿಂದ ಅನಂತಂ ಸಂತತಂ ಚಿಂತೆ ಯದ್ಗುಣ ಯದನ್ ಬಗ್ಗೆ ಯಸ್ಮಾತ್ ಅಂತ ಒಂದರ್ಥ, ಯಶ ಅಂತ ಇನ್ನೊಂದರ್ಥ, ಯಶ್ಯ ಗುಣಾನಾಮ ಅಂತ ಮುಂದರ್ಥ, ಯಸ್ಮಾತ್ ಕಾರಣ. ಇವರಿಗೆ ತಿಳಿಯೋದಿಲ್ಲ, ನಿನಗೆ ಬೋರ್ ಹೊಡೆಯೋ ಚಾನ್ಸೇ ಇಲ್ಲ. ಆದ್ರಿಂದ ನೋಡು, ಹೊಸ ಹೊಸದು ಕೆಲಸ ತುಂಬಾ ಅಡಿಗೆ ಮಾಡಿರ್ತಾರಲ್ಲ, ಮೂರ್ನಾಲ್ಕು ಒಂದೇ ತಂದಾಗ ಏನ್ ಅನ್ಸುತ್ತೆ ನಮಗೆ? ಬೋರ್ ಅನ್ಸುತ್ತೆ. ಅಲ್ಲಿ ಕೆಲಸ ಮಾಡಾಗ 5-6 ವೆರೈಟಿ ಸಾರು ಮಾಡಿರ್ತಾರೆ, 5-6 ವೆರೈಟಿಗಳು. ಆ ಸ್ವೀಟ್ಗಳಂತೂ ಲೆಕ್ಕನೇ ಇರೋದಿಲ್ಲ, ಅವು ಬೋರ್ ಅನ್ಸೋದಿಲ್ಲ. ಯಾಕೆ ಪ್ರತಿಯೊಂದು ಏನಾದ್ರು ಮಸ್ತ ಅದನ್ನೇ ತಂದ್ರೆ ಬೋರ್ ಆಗ್ಬಿಡ. 2ನೇ ಸತಿ ಓಕೆ, 3ನೇ ಸತಿಗೆ ಆಗ್ಲೇ ಇಂಟ್ರೆಸ್ಟ್ ಹೋಗ್ಬಿಟ್ಟಿರು. ದೇವ್ರಿಗೆ ಆಗಲ್ಲ. ಅನಂತಂ ಚಿಂತೈ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ. ಇನ್ನೊಂದು ಅರ್ಥ, ಸಂತತಂ ಚಿಂತಯೇನಂತಂ ಅಂತಕಾಲೇ ಅವಿಶೇಷತಃ. ವಿಶೇಷ ಏನಿಲ್ಲ, ಆಚಾರ್ಯ ಯಾವಾಗ ಒಂದೇ ರೀತಿ ಸ್ಮರಣೆ ಮಾಡೋರು ಅಂತ ಅರ್ಥ. ಯಾಕೆ? ನಾವು ಹೆಚ್ಚು ಕಡೆ ಅಂತ ಮಾಡಬಹುದು, ಅವ್ರು ಏನಿಲ್ಲ ಯಾವಾಗಲೂ ಕೂಡ ಕಡಿಮೆ ಮಾಡೋರಂತೆ, ಯಾವಾಗ ಹೆಚ್ಚೇ ಮಾಡ್ತಾರ. ಆದ್ರಿಂದ ಅವಿಶೇಷತ ಮಾತನ್ನು ಹೇಳ್ತಾರೆ. ದ್ರೌಪದಿ ದೇವಿ ವಸ್ತ್ರಾಪರಣ ಕೊಟ್ಟಿದ್ದಾನು, ದ್ರೌಪದಿ ಸ್ಮರಣೆ ಮಾಡ್ತಾರೆ. ಏನಂತ ಸ್ಮರಣೆ ಮಾಡ್ತಾರೆ ಗೊತ್ತಾ? ವಿಕೃಷ್ಯಮಾಣೆ ವಸನೇತ ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ. ಇದೇ ಪದ ಇಟ್ಟಿದ್ದಾರೆ, ಸುವಿಶೇಷತೋಪಿ ಅಂದ್ರೆ ನ್ಯಾಚುರಲ್ ಸ್ಮರಣೆ ಮಾಡ್ತಿದ್ದಾರೆ ಹೊರತು ಸ್ಪೆಷಲ್ ಏನು ಇಲ್ಲ. ನಮ್ಗೇನಾದ್ರು ಪವನ ಏನು ಯಾತಕ್ಕೆ ಕೇಳಬೇಕು ತಕ್ಷಣ ಏನೋ ಹೇಳ್ತಾರೆ, ಸುಮ್ಮನೆ ಮಾಡ್ತಿರ್ತಾರೆ, ಹೇಳೋದೇ ಇಲ್ಲ, ಎಲ್ಲೋ ಕಾರಣ ಹೇಳ್ತಾರೆ. ಇವ್ರು ಹಾಗಲ್ಲ, ಅವಿಶೇಷತಃ ಸುವಿಶೇಷತಃ ಅಥವಾ ಆ ಇತಿ ವಿಶೇಷತಃ. ದೇವರ ಆ ಅಂದ್ರೆ ಸರ್ವಗುಣ ಪೂರ್ಣ ಅಂತ ಅರ್ಥ, ಸರ್ವ ಭಿನ್ನ ಅಂತ ಅರ್ಥ. ಆಚಾರ್ಯ ಅದಕ್ಕೆ 8 ಅರ್ಥ ಹೇಳ್ತಾರೆ. ಇತರೆಯಲ್ಲಿ ಹೇಳ್ಬೇಕು, ಒಂದು ಆಕಾರಕ್ಕೇನೆ. ಆ ಅಂದ್ರೆ ಉತ್ಪತ್ತಿ ಅಂತ ಅರ್ಥ. ಅಷ್ಟೆಲ್ಲ ಆ ರೀತಿ ಚಿಂತನೆ ಮಾಡಬೇಕು, ಬೇರೆ ಚಿಂತನೆ ಮಾಡಕ್ಕೆ ಹೋಗಬಾರ್ದು. ಮತ್ತೆ ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ. ಮತ್ತೆ ಸುಮ್ಮನೆ ಚಿಂತೆ ಮಾಡಕ್ ಬರೋದಿಲ್ಲ. ವಿಶೇಷತಃ, ವಿ ಗರುಡ, ಶೇಷ ಅವ್ರ ಅನುಗ್ರಹದ ಚಿಂತನೆ ಮಾಡ್ಬೇಕು ಅಂತ ಹೇಳಿ. ಯಾತಕ್ಕೆ ಗೊತ್ತಾ? ಗರುಡ ವೇದಕ್ಕೆ ಅಭಿಮಾನಿ ದೇವತೆ, ಶೇಷ ಪಂಚರಾತ್ರಕ್ಕೆ ಅಭಿಮಾನಿ ದೇವತೆ. ಎರಡೂ ಬೇಕಾದ್ರೆ ಇಬ್ಬರು ಅನುಗ್ರಹದ ಚಿಂತನೆ ಮಾಡ್ಬೇಕು ಅಂತ. ಯಾವ ಉದಾಹರಣೆಗೆ ಅಭಿಮಾನಿ ದೇವತೆ ಇಲ್ಲದವರು ಜಡ ಪದಾರ್ಥ ಕೆಲಸ ಮಾಡಿಸುತ್ತಾ? ಇಲ್ಲ. ಸುಪರ್ಣ ಛಂದಸ, ಶೇಷಸ್ಯ ನಾಗರಾಟ್, ಪಂಚರಾತ್ರಸ್ಯ ನಾಗರಾಟ್ ಋಗ್ಭಾಷದಲ್ಲಿ ಹೇಳ್ತಾರೆ. ಅದು ಸೇರಿಸ್ಕೋಬೇಕು. ವಿಶೇಷತಃ ಸುವಿಶೇಷತಃ ವಿಶೇಷತಃ ಎಲ್ಲ ಆಯ್ತು. ನಮ್ಮ ಭಕ್ತರಿಗೆ ಚಿಂತೆ ಉಪದೇಶ ಸಂತತಂ ಚಿಂತೆಯ ನಮಗೆ ಸಂದೇಶ. ನಾವು ಹಾಗಿದ್ದೇವೆ ಅಂತ ತಮ್ಮ ಬಗ್ಗೆ ಹೇಳ್ಕೊಂಡ್ರೆ, ಈ ರೀತಿ ಬಿಡ್ಸಕ್ ಬಂದ್ರೆ ನೀವು ಸಂತತಂ ಚಿಂತೆಯ ಎಲ್ಲ ಸುಜೀವ ಚೆನ್ನಾಗಿ ಚಿಂತೆಯವ್ರನ್ನ ಯಾವಾರು ಚಿಂತನೆ ಮಾಡಿ. ಏನಾದ್ರು ಯಾತಕ್ಕೆ ಮಾಡಿ? ಇನ್ನಂ ತಮ್ಮ ಚಿಂತೆಯ ಸ್ವಾಮಿ ಅದಕ್ಕೆ ಚಿಂತನೆ ಮಾಡಿ ಸಂದೇಶ ಕೊಡಕೊಂಡು. ಇನ್ನು ನೈವೋತಾಪರ ಗಣಂತು ಅಂತ ಯದ್ಗುಣಾನ ಮಜಾ. ಎಷ್ಟೋ ಭಾಗವತ ವಾಕ್ಯಗಳು, ಪುರಾಣ ವಾಕ್ಯಗಳು, ಶ್ರುತಿ ವಾಕ್ಯಗಳು ಬೇಕಾಡ್ ಸಿಗತ್ತೆ. ಉದಾಪು ನೈವ ಉದಾಪು ಪೂರೈಸಿಯೇ ಇಲ್ಲ ಅವರು. ಅದೊಂದೇ ಕೆಲಸ, ಅದೊಂದು ಪಾರ್ಟ್ ಟೈಮ್ ಕೆಲಸ ಅಲ್ಲ, ನಾನ್ ಸ್ಟಾಪ್. ಎಲ್ಲರೂ ಯುನೈಟ್ ಆಗಿ ದೇವ್ರ ಗುಣ ಎಳ್ಸಕ್ ಹೋದ್ರು ಕೂಡ ಎಲ್ಲ ಗುಣ ತಿಳಿಯೋದಿಲ್ಲ ಅಲ್ಲ, ಒಂದು ಗುಣನೂ ಪೂರ್ತಿ ತಿಳಿಯೋದಿಲ್ಲ. ಇದು ದೇವ್ರ ಮಹಿಮೆ. ಒಂದು ಗುಣ ಪೂರ್ತಿ ತಿಳಿಸಕ್ಕಾಗಲ್ಲ. ಈ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಹೈಟ್ ಇರ್ಬೇಕು ದೇವರು. ಹಾಗೆ ದೇವರಲ್ಲಿ ಎಷ್ಟು ಭಕ್ತಿ ಬರುತ್ತೆ ಗೊತ್ತಾಯ್ತು. ಮಹಾತ್ಮ ಜ್ಞಾನ ಜಾಸ್ತಿ ಆದಷ್ಟು ಕೂಡ ಭಕ್ತಿ ಏನಾಗ್ಬೇಕು? ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ ನೈವೋತಾಪರಗಳಂತೊಂದಂ ಯದ್ಗುಣಾನ ಅಜಾದಯ. ವಿಸ್ತಾರಗಳ ಬೇಕಾಷ್ಟು ವಾಕ್ಯಗಳು ಹೇಳ್ತಾರೆ, ಬೇರೆ ಕಡೆ ಕೊಟ್ಟಿದ್ದಾರೆ, ಸೇರಿಸ್ಕೊಟ್ಟು. ಇಲ್ಲಿಗೆ ಐತಿ ದ್ವಾದಶ ಸ್ತೋತ್ರ. ದಶಮೋದ್ಯಷ್ಟದು ಪ್ರಥಮೋಧ್ಯಾಯ, ಮೊದಲನೇ ಅಧ್ಯಾಯ ಮುಕ್ತಾಯ ಆಯಿತು. 2ನೇ ಅಧ್ಯಾಯಕ್ಕೆ ಹೋಗು. 12 ಅಧ್ಯಾಯ 12 ಸ್ತೋತ್ರ. ಅದನ್ನ ನೈವೇದ್ಯ ಕಾಲಕ್ಕೆ ಹೇಳ್ಬೇಕು ಅಂದ್ರೆ ಒಂದು ಯೂನಿಟ್ ಇದ್ದಾಗ ಇಷ್ಟು ಹೇಳಿದ್ರೆ ನೈವೇದ್ಯ ಮುಗಿತು ಅಂತ. ಎಷ್ಟೊತ್ತು ಬೇಕು ಹೇಳಕ್ಕಾಗ? ಹಾಗಾದ್ರೆ 2 ಕಥೆ ಹೇಳ್ತೇನೆ. 11 ನಿಮಿಷ ಸಾಕಷ್ಟು. ಒಂದು ಶ್ಲೋಕಕ್ಕೆ ಯಾವರೇಜ್ ಇಟ್ಕೊಂಡ್ರು 10 ರಿಂದ 11 ಆಗತ್ತೆ. ಅದು ಆರಾಮ ಮುಗಿಸ್ಬೇಕು, ಏನು ಕಷ್ಟ ಇಲ್ಲ. ನಾವು ಭಾರಿ ಅನ್ಕೊಂಡಾಗ ಆಗುತ್ತೆ. ಲೆಕ್ಕ ಇಟ್ಕೊಂಡ್ರೆ ಏನು ಅನ್ಸೋದಿಲ್ಲ, ತಕ್ಷಣ ಓದಬೇಕು. ಏನೋ ಒಂದು ಮಾಡಿದ ನೈವೇದ್ಯ ಕಥೆಯ ಲೆಕ್ಕನೇ ಇಲ್ಲ. 15 ನಿಮಿಷ ಆಗೇ ಆಗುತ್ತೆ, ಆಗಿದ್ರು ಕೂಡ. ಹೌದಲ್ಲ? ಅದನ್ನೇ ಹೇಳಿ. ಮೊದಲನೇ 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ಮುಂದಿನ ಪ್ರಶ್ನೆ ಆಪಾದ ಮೌಲ್ಯ ಪರ್ಯಂತ ಚಿಂತನೆ ಹೇಳಿದರು. ಸ್ವರೂಪ ಗೊತ್ತಾಗ್ಬೇಕು, ದೇವರು ಯಾರಂತ ಸ್ವರೂಪ ಹೇಳ್ತಾರೆ. ಸ್ವರೂಪವನ್ನು ಹೇಳೋದು 3ನೇ ಅಧ್ಯಾಯ. ನಾಳೆ